2 ಚಮಚ ಎಣ್ಣೆ ಹಾಕಿನಿ, 1 ಉಳ್ಳಾಗಡ್ಡೆ ಕಟ್ ಮಾಡಿದ್ದೀನಿ, ಹುರ್ಕೋಬೇಕಿದು. ಕಲರ್ ಬರೋಂತ ಹುರ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡು ಉಳ್ಳಾಗಡ್ಡೆ ಈ ಥರ ಕೆಂಪು ಕಲರ್ ಬಂದಿದೆ. 1 ಟೊಮೆಟೊ ಕಟ್ ಮಾಡಿ ಒಂದು ಟೊಮೆಟೊ ಹುರ್ಕೋಬೇಕಿದು, ಮೆತ್ತಗಾಗಂಟ ಹುರ್ಕೋಬೇಕಿದು. ಅರ್ಧ ಚಮಚ ಅರಿಶಿಣ, ಸ್ವಲ್ಪ ಉಪ್ಪು, ಒಂದು ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಖಾರ. ನೋಡಿ ಹಾಕ್ಯಾರ ಖಾರ, ಜಾಸ್ತಿ ಖಾರ ತಿಂದರೆ 2 ಚಮಚ ಹಾಕಿರ್ಬೋದು. ನಾವು ಸ್ವಲ್ಪ ತಿನ್ನೋದು ಖಾರ, ಅರ್ಧ ಚಮಚ ಹಾಕಿದ್ವಿ. ಈ ಥರ ಹುರ್ಕೋಬೇಕಿದು. ಇನ್ನು ಟೊಮೆಟೊ ಎಲ್ಲ ಕಾಯಿ ಇದೆಯಲ್ಲ, ಈ ಮೆತ್ತಗಾಗಂಟ ಹುರ್ಕೋಬೇಕಿದು. ಅಲ್ಲಿ ಈ ಥರ ಹುರ್ಕೋಬೇಕು. ನೋಡಿ ಯಾವ ಥರ ಆಗಿದೆ, ಮೆತ್ತಗಾಗಿದೆ ಎಲ್ಲ. ಇದು ಕಾಯಕ್ಕೆ ಇಡಬೇಕಿದೆ ಹಂಚು. ಈಗ ಇದೆಲ್ಲ ಹುರ್ಕೊಂಡೆಲ್ಲ ಒಂದು ಬಟ್ಲಲ್ಲಿ ಹಾಕಿಬೇಕಿದೆ ಎಲ್ಲ ಅಷ್ಟು. ಇದು ತಣ್ಣಗಾಗಂಟ ಬಿಡಬೇಕು. ತಣ್ಣಗಾಗಿದೆ, ಇದರಲ್ಲಿ ಮೊಟ್ಟೆ ಹೊಡೆದು ಹಾಕಬೇಕು. ನಮಗೆ ನಾವು 4 ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀವಿ. ನೀವು ಮನೇಲಿ ನೋಡಿಬಿಟ್ಟು ಹೊಡೆದು ಹಾಕಬೇಕು ಎಷ್ಟು ಜನ ಇದ್ದಾರೆ ಅಂತ. ನಾವು 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮಾಟೆ, 4 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಇದೆಲ್ಲ ಮಿಕ್ಸ್ ಮಾಡಬೇಕು, ಹಾಕಬೇಕು. ಚೆನ್ನಾಗಿ ಕಲಿಸ್ಬೇಕಿದೆ ಎಲ್ಲ ಚಂದ, ಎಲ್ಲ ಕಲರ್ ಎಲ್ಲ ಮಿಕ್ಸ್ ಆಗಬೇಕಿದೆ. ಎಲ್ಲ ಮಿಕ್ಸ್ ಆಗಂಟ ಕಲಿಸ್ಬೇಕು. ಈ ಥರ ಹಾಲು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ಹಾಕಿದ್ದು ಕಲಿಸ್ಬೇಕು. ಈ ಥರ ಇರಬೇಕಿದೆ. ಈಗ ಮೆಣಸಿನ್ಕಾಯಿ ಹಾಕಿದ್ವಲ್ಲ, 1 ಚಮಚ ಎಣ್ಣೆ, ಇದಕ್ಕೆ ಒಂದೊಂದು ಹಾಕಬೇಕು. ಎಲ್ಲ ಒಟ್ಟಿಗೆ ಹಾಕ್ಬೋದು, ಇದು ತವ ಹಿಡಿತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಇದ್ರ ಹೊಟ್ಟೆಗೆ ಚಂದ ಇರ್ತದೆ. ಚಪಾತಿಯಲ್ಲಿ ಅನ್ನ ಬೇಳೆ ಸಾರು ಸೈಡಿಗೆ ಚಂದ ಇರ್ತದೆ ತಿನ್ನೋಕ್ಕೆ. ಈ ಥರ ನಿಧಾನಾಗಿ ತಿರ್ಬೇಕಿಬೇಕು. ಈ ಥರ ಕಲರ್ ಬರ್ತದೆ. ಇದು ಕತ್ತಿ ಈ ಬ್ರೆಡ್ಡಾಗೆ ಹಚ್ಕೊಂಡು ತಿನ್ಬೋದು. ಇದು ಚಂದ ಇರ್ತದೆ.